ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಕಡೆ ನೀವು ಆ ಕಡೆ ನಾನು ಮಲ್ಕೊಳ್ಳಿ. ಅಲ್ಲ ಹಸ್ಬೆಂಡು, ಇದ್ ಯಾಕೋ ನಿಮ್ದು ಅತಿ ಆಯ್ತು. ಮನೆಯವ್ರು ಯಾರಾದ್ರೂ ಬಂದಿದ್ದನ್ನ ನೋಡಿದ್ರೆ ಏನ್ ಅನ್ಕೊಳಲ್ಲ. ನಿಮ್ಮನೆಯವರು ನಿಮ್ ತರನೇ ಹೇಳ್ದೆ ಕೇಳ್ದೆ ನುಗ್ತಾರ? ಇಲ್ಲ ತಾನೆ, ಬಂದ್ರೆ ಸಿಗದ್ರಾಯ್ತು, ಮಲ್ಕೊಳ್ರಿ ರೀ. ಹಸ್ಬೆಂಡು ಬೇಕೇ ಬೇಕಾ? ಈ ವಿಚಾರದಲ್ಲಿ ನಾನು ಕ್ಲಿಯರ್ ಆಗಿದ್ದೀನಿ, ಇರಲೇಬೇಕು. ಮಲ್ಕೊಳ್ಳಿ. ಹಸ್ಬೆಂಡು ಈ ಕಡೆ ತಿರ್ಕೊಂಡಾದ್ರೂ ಮಲ್ಕೊಳ್ಳಿ. ಆಗಲ್ಲ. ಅಮ್ಮ, ಏನ್ರಿ ಬಂದಿರೋದು ನಿಮ್ಗೆ? ನೀವ್ ನನ್ ಕಡೆ ತಿರ್ಕೊಂಡ್ ಮಲ್ಕೋತಿಲ್ಲ, ಅದಕ್ಕೆ ಅಮ್ಮಂಗೆ ಹೇಳ್ತೀನಿ. ಯಾಕ್ರಿ ಹಿಂಗ ಆಡ್ತೀರ? ಅವ್ರು ಬಂದು ದಿಂಬ್ ನೋಡಿ ಇನ್ನೊಂದು ಅನಾಹುತ ಆಗ್ಬೇಕಾ? ಮತ್ತೆ ನನ್ ಕಡೆ ತಿರ್ಕೊಂಡ್ ಮಲ್ಕೊಳ್ಳಿ. ಕರ್ಮ ನೋಡ್ರಿ ನಿಮ್ದು. ಹೋಯ್ತು, ಮಲ್ಕೊಳ್ಳಿ. ಸುಮ್ಮನೆ ಮಲ್ಕೊಳ್ರಿ. ಅಯ್ಯೋ, ನೀವ್ಯಾಕ್ರಿ ಎದ್ದು ಬಂದ್ರಿ? ಇನ್ನೂ ಸ್ವಲ್ಪ ಹೊತ್ತು ಮಲಬೋದಿತ್ತು ತಾನೆ. ಈಗ ಹೇಗಿದೆ, ಪರವಾಗಿಲ್ವಾ? ಅಯ್ಯೋ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಎಲ್ರ ಜೊತೆ ಮಾತಾಡಿದ್ನಲ್ಲ, ಆಗ್ಲೇ ನಾನು ಹುಷಾರಾಗ್ಬಿಟ್ಟೆ. ಅಳಿಯಂದ್ರು ಮಲಗಿದ್ದಾರೆ ಅಂತ? ಇಲ್ಲ ಇಲ್ಲ, ಅವ್ರೆದ್ದು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಕ್ ಹೋಗಿದ್ದಾರೆ. ಅವ್ರಿಗೆ ತಿಂಡಿ? ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಉಪ್ಪಿಟ್ಟ? ಅಯ್ಯೋ, ತಿಂತಾರೋ ಏನೋ, ಬೇರೆ ಏನಾದ್ರೂ ಮಾಡ್ಬೇಕಾಗಿತ್ತು ಕಡೆ. ಇಲ್ಲ ರೀ, ದೀಪು ಕೇಳ್ದೆ, ಅಳಿಯಂದ್ರನ್ ಕೇಳು ಏನ್ ಬೇಕು ಅಂತ. ಅವರು ಏನಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಂತೆ, ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಅದು ನನಗೆ ಇವತ್ತು ಪೂರಿ ಮತ್ತೆ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಮಾಡ್ಕೊಡ್ತೀಯಾ? ಪೂರಿನಾ? ಅದೇ ಕಡೆ ದಪ್ಪು ಕೂತ್ಕೊಳ್ಳುತ್ತಲ್ಲ, ಆ ಪೂರಿ, ಆಲೂಗಡ್ಡೆ ಪಲ್ಯ, ತೆಂಗಿನಕಾಯಿ ಚಟ್ನಿ ಮಾಡ್ಕೊಟ್ಬಿಟ್ರೆ ಆಹಾ. ಆಮೇಲೆ ಅದಕ್ಕೂ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಡೆ, ಯಾಕೋ ತಲೆ ಭಾರ ಅನ್ನಿಸ್ತಾ ಇದೆ. ಅಣ್ಣ, ಇನ್ಮೇಲಿಂದ ಪೂರಿ, ಪಲ್ಯ, ಕಾಫಿ, ಟೀ ಎಲ್ಲ ಬಂದು. ಅದನ್ನೆಲ್ಲ ಹೇಳಕ್ ನೀನ್ ಯಾರೇ? ಡಾಕ್ಟ್ರಾ? ಅಲ್ಲ, ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಅವ್ರ ತಂಗಿ ಅಂಬುಜಾ 420 ರಿಪೋರ್ಟಿಂಗ್ ಸರ್. ಎಲ್ಲ ಕರೆಕ್ಟ್ ಆಗಿದೆ. ಆ 420 ತೆಗೆದ್ಬಿಡೆ. ಯಾಕಣ? ಅದು ಕೇಳಿದ್ರೆ ಎಲ್ಲರೂ ನಗ್ತಾರೆ ಕಣೆ, ಅದು ಹೇಳಕ್ಕೂ ಚೆನ್ನಾಗಿರಲ್ಲ, ಕೇಳಿಸ್ಕೊಳ್ಳೋರ್ಗೂ ಚೆನ್ನಾಗಿರಲ್ಲ. ಆಯ್ತು ಬಿಡು, ಆದ್ರೆ ನೀನ್ ಮಾತ್ರ ಅತ್ಗೆ ಹೇಳ್ದಂಗೆ ಕೇಳ್ಬೇಕು. ನೀನ್ ಇಷ್ಟಪಟ್ಟಿದ್ದೆಲ್ಲ ತಿನ್ನಕ್ಕಾಗಲ್ಲ. ಯಾಕೆ ಅದನ್ನೆಲ್ಲ ಬಂದ್ ಮಾಡಿಸ್ತಾ ಇದೀಯಾ? ಅದನ್ನೆಲ್ಲ ಬಂದ್ ಮಾಡಿಸಿದ್ರೆ ನಾನು ನಿನ್ನ ಬಾಯಿನೂ ಬಂದ್ ಮಾಡಿಸ್ಬಿಡ್ತೀನಿ. ಅವಳಿಗೆ ಯಾಕೆ ಬೈತಾ ಇದ್ದೀರಾ? ಡಾಕ್ಟರ್ ಹೇಳಿದ್ದನ್ನ ಅವಳು ಹೇಳ್ತಿದ್ದಾಳಷ್ಟೇ. ಪೂರಿ ತಿನ್ಬಾರ್ದು, ಕಾಫಿ ಕುಡಿಬಾರ್ದು ಅಂತ ಡಾಕ್ಟರ್ ಹೇಳಿದ್ರ? ಅದನ್ನೆಲ್ಲ ಡಾಕ್ಟರ್ ಯಾಕೆ ಹೇಳ್ತಾರೆ? ನೀವ್ ಹೇಳ್ತಾ ಇರೋದು? ಇದನ್ನ ನಾನು ಹೇಳಿದಲ್ಲ, ಡಾಕ್ಟ್ರೇ ಹೇಳಿದ್ದು. ಬೇಕಾದ್ರೆ ನಿಮ್ಮ ಅಳಿಯಂದ್ರನ್ನೇ ಕೇಳು, ಬಂದು ನೋಡು. ಹೌದು ಮಾವ. ಬನ್ನಿ ಹೇಳಿ ಅಂದ್ರೆ ತಿಂಡಿ ತಿನ್ನಿ ಬನ್ನಿ. ಪರವಾಗಿಲ್ಲ ಮಾವ, ಇನ್ ಮುಂದೆ ನಿಮ್ಮ ಆರೋಗ್ಯನ ನೀವು ಹುಷಾರಾಗಿ ನೋಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.